ಸಭಾಮಂಟಪದ ಕಂಬಗಳ ಕೆಳಭಾಗದಲ್ಲಿ ಪ್ರತಿಯೊಂದು ಕಂಬಕ್ಕೂ ಇಲ್ಲೇ ಕಮಲದ ಆಕಾರದ ಚಿತ್ರಣವನ್ನು ಬಿಡಿಸ್ಯಾರ. ಇದು ಕೂಡ ಕಮಲದ ಆಕಾರದ ಪಕಳೆಗಳ ಮೇಲೆ ದೇವಸ್ಥಾನ ನಿಂತೈತಿ. ಅದರಂತೆಯೇ ಕಮಲದ ಆಕಾರದ ಪಕಳೆಗಳ ಮೇಲೆ ಇದು ಕಂಬಗಳು ನಿಂತಾವ ಅನ್ನೋದನ್ನು ಇಲ್ಲಿ ನಾವು ಮನಗಾಣಬೇಕಾಗಿ. ತೊಲೆ, ಬೋದಿಗೆಗಳನ್ಕಾರ ಭಾಳಷ್ಟು ಶಿವಮುಖದಲ್ಲಿ ಇದ್ದಿರ್ತಕ್ಕಂಥ ಬೋದಿಗೆಗಳು ಅದಾವ. ಇಲ್ಲಿ ಕೆಲವೊಂದು ಕಡೆ ವಿಶೇಷವಾಗಿರ್ತಕ್ಕಂಥ ಬೋದಿಗೆಗಳನ್ನು ಕೆತ್ತಿ ಅದರಲ್ಲಿ ಕಲಾಕೃತಿಗಳನ್ನು ಬಿಡಿಸಿರುವುದು ನಮಗೆ ಇಲ್ಲಿ ಕಾಣಿಸ್ತೈತಿ. ಇನ್ನು ಇದರ ನಂತರ ನಾವು ಪ್ರವೇಶ ದ್ವಾರದ ಮತ್ತೊಂದು ಮುಂಭಾಗದಲ್ಲಿ ಹೋದಾಗ ಈ ಮತ್ತೊಂದು ಮುಂಭಾಗ ಪೂರ್ವ ದಿಕ್ಕಿನ ಮುಂಭಾಗ. ಈ ಪೂರ್ವ ದಿಕ್ಕಿನ ಮುಂಭಾಗದಲ್ಲಿ ಇರ್ತಕ್ಕಂಥ ಪ್ರವೇಶ ದ್ವಾರ ಭಾಳಷ್ಟು ಸುಂದರವಾಗಿ ಐತಿ ಅಂತ. ಇಲ್ಲಿ ಕೆಲವೊಂದಿಷ್ಟು ವಿಗ್ರಹಗಳು ಅಲ್ಲಲ್ಲಿ ಚದುರದಂತೆ ಬಿದ್ದಾವ. ಪೂರ್ವ ಭಾಗದ ಪ್ರವೇಶ ದ್ವಾರದಲ್ಲಿ ಇಲ್ಲಿಯೂ ಕೂಡ ಗೂಡು, ಶಿವಮುಖ, ಶಿವ, ಆಮೇಲೆ ಅದರ ಜೊತೆಗೆ ಅಲ್ಲೇ ವಿಶೇಷವಾಗಿರ್ತಕ್ಕಂಥ ಅಲ್ಲಲ್ಲಿ ಚದುರಿ ಬಿದ್ದಿರ್ತಕ್ಕಂಥ ವಿಗ್ರಹಗಳು ಕೂಡ ನಮಗೆ ಕಾಣ್ತಾವೆ. ಅಲ್ಲೇ ಬಿಲ್ಲು ವೃಕ್ಷದ ಕೆಳಗೆ ಇಟ್ಟಿರ್ತಕ್ಕಂಥ ವಿಗ್ರಹ ಅಲ್ಲಿಯೂ ಇಲ್ಲಿ ನಮಗೆ ಕಾಣಿಸ್ತಕ್ಕಂಥದ್ದು ಐತಿ. ಇದು ಪ್ರದಕ್ಷಿಣಾ ಪಥವನ್ನು ಪ್ರವೇಶ ದ್ವಾರ ಪೂರ್ವ ದಿಕ್ಕಿನ ಪ್ರವೇಶ ದ್ವಾರದಿಂದ ಒಳಗಡೆ ಬಂದಾಗ ಪ್ರದಕ್ಷಿಣಾ ಪಥ ನಮಗೆ ಲಭ್ಯ ಆಗ್ತೈತಿ. ಈ ಪ್ರದಕ್ಷಿಣಾ ಪಥದಲ್ಲಿ ನಾವು ಮುಂದೆ ನೋಡಿದಾಗ ಇಲ್ಲಿ ವಿಶೇಷವಾಗಿ ಚಿತ್ರಣಗಳನ್ನು ಬಿಡಿಸಿರ್ತಕ್ಕಂಥದ್ದು. ಇಲ್ಲಿ ಕಲೆ, ವಾಸ್ತುಶಿಲ್ಪ, ವೈಶಾಲ್ಯ ಶೈಲಿಯನ್ನು ನಾವಿಲ್ಲಿ ಕಾಣಬಹುದು ಅಂತ. ಈ ಶೈಲಿ ನಿಜವಾಗಲೂ ಇತ್ತೀಚಿನ ದಿವಸ ಕುದಿಲಿನಲ್ಲಿ ಮಾಡಿದರೂ ಸಹಿತ ಅದು ಇಷ್ಟೊಂದು ಕಲಾಕೃತಿ ಹೊಣತತಿ ಇಲ್ಲ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ಈ ಕಲ್ಯಾಣದ ಚಾಲುಕ್ಯರು ಇದನ್ನು ಕಲ್ಲಿನಲ್ಲಿ ಬಿಡಿಸಿ ಇದನ್ನು ವ್ಯವಸ್ಥೆ ಮಾಡಿ ತೋರಿಸ್ಯಾರ ಅಂತ. ಅರ್ಧಂಬರ್ಧ ಆಗಿರ್ತಕ್ಕಂಥ ಎಲ್ಲ ಕಿಟಕಿಯ ಇದು ಜಾಲಾಂಧರಗಳಲ್ಲಿ ಇಲ್ಲಿ ಏನಾಗೈತಿ ಅಂದರೆ ಅರ್ಧಕ್ಕೆ ನಿಂತು ಬಿಟ್ಟೈತಿ. ಇಲ್ಲಿ ಮೇಲೆ ಬಿಡಿಸ್ಯಾರ, ಇಲ್ಲಿ ಅರ್ಧಕ್ಕೆ ನಿಂತಿರ್ತಕ್ಕಂಥ ಚಿತ್ರ. ಅವಸರದಲ್ಲಿ ಈ ಒಂದು ಚಿತ್ರಣವನ್ನು ಅವರು ಬಿಡುಗಡೆ ಮಾಡ್ಯಾರ. ಜಾಲಾಂಧರ ಅಂದ್ರೆ ಇದು ಬೆಳಕು ಹಾಗೂ ಗಾಳಿಗಾಗಿ ಬಿಟ್ಟಿರ್ತಕ್ಕಂಥದ್ದು ಸ್ಥಳ. ಅದನ್ನು ಕಲಾಕೃತಿಯಲ್ಲಿ ನಿರ್ಮಾಣ ಮಾಡ್ಯಾರ. ಅದು ನಮಗೆ ಇಲ್ಲಿ ಕಂಡು ಬರತಕ್ಕಂಥದ್ದು ಚಿತ್ರ ಅನ್ನೋದನ್ನು ಹೇಳಿ ನಾವು ಪ್ರದಕ್ಷಿಣಾ ಪಥದಲ್ಲಿ ನಾವು ಕಾಣೋದು ಬಹಳಷ್ಟು ಅದೇ. ಈ ಪ್ರದಕ್ಷಿಣಾ ಪಥದಲ್ಲಿ ಇಲ್ಲಿ ಇದ್ದಿರ್ತಕ್ಕಂಥದ್ದನ್ನು ನಾವು ನೋಡಿದರೆ ಸುರುಳಿಗೆತ್ತನೆಗಳನ್ನು ಕೂಡ ಇಲ್ಲಿ ಜಾಲಾಂಧರಗಳಲ್ಲಿ ಬಿಡಿಸ್ಯಾರ. ಇನ್ನು ಒಂದು ವೈಶಿಷ್ಟ್ಯತೆ ಏನಂತಂದರೆ ದ್ವಾರಪಾಲಕರು. ಇವರು ದ್ವಾರಪಾಲಕರು. ಇಲ್ಲಿ ಈ ನವರಂಗದ ಪ್ರವೇಶ ದ್ವಾರವನ್ನು ಪ್ರವೇಶಿಸುವಾಗ ಎಡಬಲಗಳಲ್ಲಿ ಇವರನ್ನು ಕೆತ್ತಲಾಗಿದೆ ಅಂತ. ಇಲ್ಲೇ ಬಲಕ್ಕೆ ಮತ್ತು ಎಡಕ್ಕೆ ಈ ಚಿತ್ರಣಗಳನ್ನು ಕೆತ್ಯಾರ ಅನ್ನೋದನ್ನು ಕೈಯಲ್ಲಿ ಖಡ್ಗ ಹಿಡಿದಿರ್ತಕ್ಕಂಥ ಚಿತ್ರ, ಕೆಳಗಡೆ ಗದೆ ಇರ್ತಕ್ಕಂಥ ಚಿತ್ರಗಳನ್ನು ಇಲ್ಲಿ ನಾವು ಆ ಕಡೆ 2 ಈ ಕಡೆ 2 ಚಿತ್ರಗಳು ನಮಗೆ ಕಾಣಬರುವುದು ಇದು ಖಚಿತ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ. ಮೇಲ್ಭಾಗದಲ್ಲಿ ಪ್ರವೇಶ ದ್ವಾರದ ಹಣೆಪಟ್ಟಿಯಲ್ಲಿ ವಿಶೇಷವಾಗಿ ಯಾವುದೇ ವಿಗ್ರಹಗಳನ್ನು ಬಿಡಿಸಿಲ್ಲ. ಆ ಬಿಡಿಸಿದ ವಿಗ್ರಹಗಳು ಇಲ್ಲಿ ನಿಚ್ಚಳವಾಗಿ ಕಾಣೋದು ಇಲ್ಲ. ಅದಕ್ಕಾಗಿ ಇದು ಬಹುತೇಕ ಅವಸರದಲ್ಲಿ ಇದನ್ನು ಉದ್ಘಾಟನೆಗೊಂಡಿರ್ತಕ್ಕಂಥದ್ದು ನಮಗೆ ಕಾಣಿಸ್ತೈತಿ. ಇಲ್ಲಿ ಕಂಬಗಳು ಮಾತ್ರ ಕಲ್ಯಾಣ ಚಾಲುಕ್ಯರ ಶೈಲಿಯಲ್ಲಿರುವ ಕಂಬಗಳು. ಇಲ್ಲಿ ನಮಗೆ ಇದರ ವೈಶಿಷ್ಟ್ಯತೆಯನ್ನು, ಕಲ್ಯಾಣರ ಶೈಲಿಯನ್ನು ನಮಗೆ ಹೇಳ್ತಕ್ಕಂಥವುಗಳು ಅದಾವ ಅಂತ ಅನ್ನೋದು. ಇದು ಹೊಸ್ತಿಲಲ್ಲಿ ಕಲಾಕೃತಿಗಳನ್ನು ಬಿಡಿಸ್ಯಾರ. ಇದು ಕೂಡ ಇಲ್ಲಿ ಏನಾಗೈತೆ ಅಂದರೆ ಇಲ್ಲಿ ಪಕಳೆಗಳನ್ನು ಇಲ್ಲಿ ಬಿಡಿಸಿದಾರ ಅನ್ನೋದನ್ನು, ಹೂವಿನ ಪಕಳೆಗಳು ಇಲ್ಲಿ ಅದಾವ ಅನ್ನೋದನ್ನು ನಾವು ಇದನ್ನು ತಿಳ್ಕೋಬೇಕು. ಇಲ್ಲಿ ಪ್ರತ್ಯೇಕವಾಗಿ ಇದ್ದಿರ್ತಕ್ಕಂಥದ್ದು ಈ ದೇವತೆ. ಇದು ಭೈರವಿ ಇಲ್ಲೇ ಬೆತ್ತಲೆಯಾಗಿದ್ದಾರೆ. ಆಮೇಲೆ ವಿಶೇಷವಾಗಿ ಕೈಯಲ್ಲಿ ಖಡ್ಗ ಹಿಡ್ತಾಳೆ. ಇವುಗಳನ್ನು ನೋಡಿ ಎಡಗಡೆ ಪಾಣಿಬಟ್ಟಲವನ್ನು ಹಿಡಿದಿರ್ತಕ್ಕಂಥ ಚಿತ್ರಣ ಐತಿ. ಮೇಲ್ಭಾಗದಲ್ಲಿ ಸೆರಗಿರಿದಿರ್ತಕ್ಕಂಥದ್ದು. ಇದು ಭೈರವಿಯ ವಿಗ್ರಹ ಇಲ್ಲೇ ಕಾಣಿಸ್ತೈತಿ. ಇದು ಬೇರೆ ಕಡೆಯಿಂದ ಒಂದು ಸ್ಥಳಾಂತರ ಆಗಿ ಬಂದಿರತಕ್ಕಂಥದ್ದು. ಈಗ ಇದನ್ನು ಪ್ರತಿಷ್ಠಾಪನೆ ಮಾಡ್ಯಾರ. ಇನ್ನು ಇಲ್ಲಿ ಇರೋದು ಪ್ರಮುಖವಾಗಿರ್ತಕ್ಕಂಥದ್ದು ವಿಷ್ಣುವಿಗೆ ಚಕ್ರ ಐತಿ, ಶಂಖ ಐತಿ, ಗದಾ ಐತಿ, ಇಲ್ಲಿ ಅಭಯ ಹಸ್ತ ಐತಿ. ಇಲ್ಲಿ ಗದಾ ಮತ್ತು ಇವು ಬ್ರಹ್ಮ ಇದು ಅದ. ಇದರಿಂದ ಇಲ್ಲಿ ಏನೈತಿ ಅಂತಂದ್ರೆ ನಾವು ಇವೆಲ್ಲವುಗಳನ್ನು ವ್ಯವಸ್ಥೆ ಮಾಡಿ ಕೂಡಿಕೊಂಡಾಗ ಇದು ದಕ್ಷ ಬ್ರಹ್ಮ ಇದು ಅಂತಕ್ಕಂಥದ್ದು. ಇದನ್ನು ನಾವು ನೋಡಬೇಕು ಅಲ್ಲ ತಮ್ಮ.
ಇದು ವಿಷ್ಣುವಿನ ಅವತಾರಗಳ, ವಿಷ್ಣುವಿನ ಆಯುಧಗಳನ್ನು ನೋಡಿದಾಗ ಇದು ವಿಷ್ಣುವಿನ ಚಿತ್ರ ಐತಿ, ವಿಷ್ಣುವಿನ ಗದೆ ಕೂಡ ಇಲ್ಲೇ ಐತಿ ಅಂತಕ್ಕಂಥದ್ದು ನಮ್ಗೆ ಕಾಣಿಸ್ತೈತಿ. ಇದು ಕೂಡ ಸ್ಥಾನ ಪಲ್ಲಟ ಆಗೈತಿ ಅಂತ. ಇಲ್ಲೇ ಕೆಳಭಾಗದಲ್ಲಿ ಪೀಠ ಬೇರೆ ಐತಿ, ಅದರ ಅಳತೆಗೆ ತಕ್ಕಂಥ ಇದು ಇಲ್ಲಿ ಇಲ್ಲ ಅಂತ. ಇದು ಕಲ್ಮೇಶ್ವರ ದೇವಸ್ಥಾನದ ನವರಂಗದಲ್ಲಿ ಇದ್ದಿರ್ತಕ್ಕಂಥದ್ದು ಪ್ರತಿಷ್ಠಾಪನೆ ಮಾಡಿದ ದುರ್ಗಾದೇವಿಯ ವಿಗ್ರಹ. ಇದು ಅಷ್ಟಭುಜಗಳನ್ನು ಹೊಂದೈತಿ. ಅಷ್ಟಭುಜಗಳನ್ನು ಹೊಂದಿ ಪ್ರತಿಯೊಂದು ಭುಜದಲ್ಲಿ ಆಯುಧಗಳನ್ನು ಹಿಡಿದು ತನ್ನದೇ ಆಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯದಿಂದ ಈ ರಾಕ್ಷಸರನ್ನು ಸಂಹಾರ ಮಾಡಿರ್ತಕ್ಕಂಥ ಒಂದು ದೃಶ್ಯ. ಒಂದು ಕೈ ಬಲಗೈ ತುಟಿತ ಆಗೈತಿ, ಇನ್ನುಳಿದ ಕೈಗಳೆಲ್ಲ ಸಾಬೀತು ಆಗಿರುವುದು ನಮಗೆ ಕಂಡು ಬರ್ತೈತಿ ಅಂತಕ್ಕಂಥದ್ದು ಇಲ್ಲೇ ಐತಿ. ಶಂಕು ಚಕ್ರ ಎಲ್ಲ ಹಿಡ್ದಾಳ ದೇವಿ, ಗದಾಧಾರಿಯಾಗ್ಯಾಳ. ಇಲ್ಲೇ ಖಡ್ಗದಿಂದ ಆ ಸಂಹಾರ ಮಾಡೋದಕ್ಕೆ ತಯಾರಾಗಿ ನಿಂತಾಳ, ಉಗ್ರ ರೂಪ ತಾಳ್ಯಾರ ಅಂತ ಇದು ಒಂದು ವ್ಯವಸ್ಥೆ ಹೇಳ್ತೈತಿ. ನವೀನವಾಗಿ ಕೆತ್ತಲ್ಪಟ್ಟಿರ್ತಕ್ಕಂತಹ ಗಣೇಶ ವಿಗ್ರಹ. ಇತ್ತೀಚಿನ ದಿನಗಳಲ್ಲಿ ಇದನ್ನು ಕೆತ್ತಿ ಇಲ್ಲೇ ವಿಶೇಷವಾಗಿ ಭಕ್ತರ ಅನುಕೂಲಕ್ಕಾಗಿ ನಮಸ್ಕಾರ ಮಾಡಲಿಕ್ಕೆ ಇಟ್ಟಾರ. ಇದು ತ್ರಟಿತ ಗಣಪತಿ. ಈ ಗಣಪತಿ ತ್ರಟಿತವಾಗಿದ್ದರೂ ಕೂಡ ಇದನ್ನು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡ್ಯಾರ. ಯಾಕಂದ್ರೆ 11ನೇ ಶತಮಾನದಲ್ಲಿನ ಇದನ್ನು ನಿರ್ಮಾಣ ಮಾಡಿ ಇಲ್ಲೇ ಪ್ರತಿಷ್ಠಾಪನೆ ಮಾಡ್ಯಾರ. ವೈರಿಗಳ ದಾಳಿಗೆ ಸಿಲುಕಿ ಇದೇನಾಗೈತಿ ಅಂತಂದ್ರೆ ಇದೊಂದು ಅಸಡ್ಡ ರೀತಿಯಲ್ಲಿ ಆಗೈತಿ ಅಂತಕ್ಕಂಥ ವಿಚಾರವನ್ನು ಈ ಕಡೆ ನಾವು ಬರ್ತಾ ಇದ್ದೇವೆ. ಸಪ್ತ ಮಾತೃಕೆಯರು ಈ ಕಡೆ ಬರ್ತಕ್ಕಂಥದ್ದು ಸಪ್ತ ಮಾತೃಕೆಯರು. ಈ ಸಪ್ತ ಮಾತೃಕೆಯರನ್ನು ನಾವು ನೋಡ್ಕೊತ ಹೋದಾಗ ಇಲ್ಲೇ ಭಾಳಷ್ಟು ಸಪ್ತ ಮಾತೃಕೆಯರು ತಮ್ಮ ವಾಹನಗಳನ್ನು ಕೆಳಗಡೆ ತೋರಿಸ್ತಕ್ಕಂಥದ್ದೈತಿ. ಕೆಲವೊಂದಷ್ಟನ್ನು ತೋರಿಸಿಲ್ಲ. ಈ ಸಪ್ತ ಮಾತೃಕೆಯರೊಳಗೆ ಗಣೇಶ ಬಂದಾನ. ವಿಶೇಷವಾಗಿ ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾದ ವಿನ್ಯಾಸ. ಕನ್ನಡದ ಕ ಅನ್ನುವ ಅಕ್ಷರ ಅಶೋಕನ ಕಾಲದಲ್ಲಿ ಈಗಿನ ಪ್ಲಸ್ನಂತೆ ತೋರುತ್ತಿದ್ದು, ಮುಂದೆ ಸಾತವಾಹನರು, ಬನವಾಸಿಯ ಕದಂಬರು, ಬಾದಾಮಿಯ ಚಾಲುಕ್ಯರು, ಮಾನ್ಯಕೇಟದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ದೋರ ಸಮುದ್ರದ ಹೊಯ್ಸಳರು, ವಿಜಯನಗರದ ಕರ್ನಾಟರು, ಮೈಸೂರಿನ ಒಡೆಯರ್ಗಳವರೆಗೂ ಬೆಳೆದು ಬಂದ ಹಾದಿಯನ್ನು ಇಲ್ಲಿ ತೋರಲಾಗಿದೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಲಿಪಿಯ ಮಹತ್ವವನ್ನು ಸಾರುವ ಇಂತಹ ಟೀ ಶರ್ಟನ್ನು ಧರಿಸೋಣ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ